ಸಿಎಂ ಸಿದ್ದರಾಮಯ್ಯ ನಿವಾಸಕ್ಕೆ ಡಿಸಿಎಂ ದಿಢೀರಾಗಿ ಭೇಟಿ ಕೊಟ್ಟಿದ್ದಾರೆ. ಸಿಎಂ ಕಾವೇರಿ ನಿವಾಸಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ದಿಢೀರಾಗಿ ಭೇಟಿ ಕೊಟ್ಟಿದ್ದಾರೆ. ಡಿಕೆಶಿ ಬೆನ್ನಲ್ಲೇ ಹೋಮ್ ಮಿನಿಸ್ಟರ್ ಕೂಡ ಆಗಮಿಸಿದ್ದಾರೆ. ಸಿಎಂ ಮನೆಗೆ ಆಗಮಿಸಿದ್ದಾರೆ ಗೃಹ ಸಚಿವ ಪರಮೇಶ್ವರ್ ಅವರು. ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಮಹತ್ವದ ಸಭೆಯ ವಿಚಾರ ಗೊತ್ತಾಗ್ತಿದೆ. ಸಿಎಂ ಡಿಸಿಎಂ ಹೋಮ್ ಮಿನಿಸ್ಟರ್ ಮಹತ್ವದ ಸಭೆಯನ್ನ ನಡೆಸುತ್ತಿದ್ದಾರೆ. ಕಾವೇರಿ ನಿವಾಸದಲ್ಲಿ ಸಿಎಂ ಮಹತ್ವದ ಸಭೆ ನಡೆಸುತ್ತಿದ್ದಾರೆ. ಬಹಳಷ್ಟು ಕುತೂಹಲಕ್ಕೆ ಕಾರಣ ಆಗ್ತಿದೆ. ಯಾಕಂದ್ರೆ ಬಹಳ ದಿಢೀರಾಗಿ ಮಹತ್ವದ ಸಭೆಯನ್ನ ಮಾಡ್ತಿದ್ದಾರೆ. ಈ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಸಿಎಂ ಡಿಸಿಎಂ ಜೊತೆಯಲ್ಲಿ ಹೋಮ್ ಮಿನಿಸ್ಟರ್ ಗೃಹ ಸಚಿವರಾಗಿರುವಂತಹ ಪರಮೇಶ್ವರ್ ಅವರು ಕೂಡ ಆಗಮಿಸಿದ್ದಾರೆ. ಸೊ ಆ ಮೂಲಕ ಕಾವೇರಿ ನಿವಾಸದಲ್ಲಿ ಈ ಮಹತ್ವದ ಸಭೆ ಆಗ್ತಿರೋದು. ಒಂದು ಕಡೆಯಲ್ಲಿ ದೆಹಲಿ ಪ್ರವಾಸ ಕೂಡ ಇದೆ. ಸದ್ಯ ರಾಜ್ಯದ ನಾಯಕರು ದೆಹಲಿಗೆ ಹೋಗೋದಕ್ಕೂ ಮುನ್ನವೇ ಮಹತ್ವದ ಸಭೆಯನ್ನ ಮಾಡ್ತಿರೋದು ಹಲವು ಪ್ರಶ್ನೆಗಳನ್ನ ಉದ್ಭವ ಮಾಡ್ತಿದೆ. ಒಂದು ಕಡೆಯಲ್ಲಿ ಈಗಾಗಲೇ ರಾಜ್ಯ ಕಾಂಗ್ರೆಸ್ಗೆ ದೊಡ್ಡ ಮಟ್ಟದ ಮುಜುಗರ ಆಗಿದೆ. ಮತ್ತೊಂದು ಕಡೆಯಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಲಿದ್ದಾರೆ ದೆಹಲಿಗೆ ಹೋದಂತ ಸಂದರ್ಭದಲ್ಲಿ. ಅದಕ್ಕೂ ಮುನ್ನವೇ ದಿಢೀರಂತ ಭೇಟಿಯನ್ನ ಮಾಡ್ತಿರೋದು ಹಲವು ಪ್ರಶ್ನೆಗಳನ್ನ ಹುಟ್ಟು ಹಾಕ್ತಿದೆ. ಡಿಕೆಶಿ ಬೆನ್ನಲ್ಲೇ ಹೋಮ್ ಮಿನಿಸ್ಟರ್ ಕೂಡ ಆಗಮಿಸುತ್ತಿದ್ದಾರೆ. ಮಹತ್ವದ ಸಭೆಗೆ ಸಿಎಂ ಮನೆಗೆ ಆಗಮಿಸಿದ್ದಾರೆ. ಈಗ ಗೃಹ ಸಚಿವರಾಗಿರುವಂತಹ ಪರಮೇಶ್ವರ್ ಅವರು ಸಿದ್ದರಾಮಯ್ಯನವರ ನೇತೃತ್ವದಲ್ಲೇ ಒಂದು ಹೈ ವೋಲ್ಟೇಜ್ ಸಭೆ ಆಗ್ತಿದೆ. ಆ ನಿಟ್ಟಿನಲ್ಲಿ ದಿಢೀರಂತ ಡಿಕೆ ಶಿವಕುಮಾರ್ ಅವರು ಆಗಮಿಸಿದ್ದಾರೆ. ಸದ್ಯ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಸಿಎಂ ನಿವಾಸಕ್ಕೆ ಆಗಮಿಸಿದ್ದಾರೆ ಗೃಹ ಸಚಿವರಾಗಿರುವಂತಹ ಪರಮೇಶ್ವರ್ ಅವರು. ಕಾವೇರಿ ನಿವಾಸದಲ್ಲಿ ಆಗ್ತಿರುವಂತಹ ಸಭೆ ಇದು. ಯಾಕಂದ್ರೆ ಒಂದು ಕಡೆ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ರಾಜ್ಯದಲ್ಲಿ ಆಗಿರುವಂತಹ ಕಾಲ್ತುಳಿತದ ಬಗ್ಗೆ ವರದಿ ಕೊಡ್ತಾರೆ ಅನ್ನುವಂಥ ಮಾಹಿತಿ ಕೂಡ ಇದೆ ದೆಹಲಿಗೆ ಹೋದಂಥ ಸಂದರ್ಭದಲ್ಲಿ. ಅದ್ರ ಜೊತೆಯಲ್ಲಿ ನಾಯಕರು ಒಂದು ಕಡೆ ದೆಹಲಿಗೆ ಹೋಗೋದು ಜೊತೆಲಿ ಈಗಾಗಲೇ ಕಾಲ್ತುಳಿತ ಪ್ರಕರಣ ಕಾಂಗ್ರೆಸ್ಗೆ ಈಗಾಗಲೇ ದೊಡ್ಡ ಮಟ್ಟದ ಮುಜುಗರ ತಂದಿದೆ. ಹಲವು ಎಡವಟ್ಟುಗಳ ಮೂಲಕವಾಗಿಯೇ ಪ್ರಶ್ನೆಗಳು ಉದ್ಭವ ಆಗ್ತಿದೆ. ಏನಾಗ್ತಿದೆ ರಾಜ್ಯದಲ್ಲಿ, ಯಾಕೆ ಈ ರೀತಿಯಾದಂಥ ಎಡವಟ್ಟು ಆಯಿತು ಅನ್ನೋದು. ಅದರ ಬೆನ್ನಲ್ಲೇ ದಿಢೀರ್ ಅನ್ನೋದಾಗಿ ಸಿಎಂ ಕಾವೇರಿ ನಿವಾಸಕ್ಕೆ ಈಗ ಡಿಸಿಎಂ ಭೇಟಿ ಕೊಟ್ಟಿದ್ದಾರೆ. ಹೋಮ್ ಮಿನಿಸ್ಟರ್ ಇದ್ದಾರೆ. ಮತ್ತೇನಾದರೂ ಮಹತ್ವದ ನಿರ್ಧಾರಗಳನ್ನು ತೆಗೆದುಕೊಳ್ತಾರಾ?